ಸೊ ಕಾರಣಾಂತರಗಳು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ವಿ. ಆ್ಯಕ್ಚುಲಿ ನಾನು ಇದುವರೆಗೂ ಯಾವುದೋ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರಲಿಲ್ಲ. ಅಲ್ಲಿ ನಾವೇನೋ ಹೇಳ್ಬಿಟ್ಟು ಬಂದಿದ್ದು, ಸಾಯಂಕಾಲ ಬಂದು ಇವರೇನೋ ಹೇಳಿರ್ತಾರೆ. ಇದೆಲ್ಲ ಡಿಸ್ಟರ್ಬ್ ಆಯಿತು. ಒಂದು 2 ತಿಂಗಳಿದ್ದೆ, 3ನೇ ತಿಂಗಳು ವಾಪಸ್ ಬಂದೆ. ನನಗೆ ಸುಮಾರು ಜನ ಪಾರ್ಟ್ನರ್ಸ್ ಕೇಳಿದ್ದಾರೆ, ತುಂಬ ಬನ್ನಿರಿ ಚಂದ್ರು ನಿಮ್ಗಿರೋದಕ್ಕೆ. ಸರ್ ಅಂದೆ, ನನ್ನ ಆಸ್ಕೆ ನಂದೊಂದು 100 ರೂಪಾಯಿ ಇದೆ, 80 ರೂಪಾಯಿಗೆ ಆಟ ಆಡ್ತೀನಿ. 100 ರೂಪಾಯಿ ಬೇಕು ಅಂತ 1000 ರೂಪಾಯಿ ಸಾಲ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಯಾರು ಸಾಲಗಾರರಾಗಬೇಡಿ. ಸಾಲ ಕೊಡೋಕ್ಕೆ 100 ಜನ ಬರ್ತಾರೆ. ಏನೇ ಉದ್ಯಮ ಮಾಡೋದಾದ್ರೂ ಸಾಲ ಮಾಡಬಾರ್ದು. ಅಲ್ಲ, ಮಾಡಬೇಕು ಅನ್ನೋದಾದರೆ ನೀವು ಅದಕ್ಕೆ ತಕ್ಕನಾಗಿ ನೀವು ದುಡಿಬೇಕು. ಈಗ ಬ್ಯಾಂಕಲ್ಲಿ 50 ಲಕ್ಷ ತಂದಪ್ಪ ಸಾಲ ಬಿಟ್ಬಿಟ್ಟು ಬೀಗ ಹಾಕಿದ್ರೆ ತಂದೆ ತಾಯಿಗೆ ಭಾರ ಇಲ್ಲ, ನಾಳೆ ನಿಮ್ಮ ಲೈಫ್ ಹೋಗುತ್ತೆ. ಅದ್ರ ಮೊದಲು ನೋಡ್ಕೊಂಡು ಚಿಕ್ಕದು ಮಾಡಿ ಆಮೇಲೆ ದೊಡ್ಡದು ಮಾಡಿ. ನನಗೆ ಆಸ್ತಿ ಇತ್ತು, ಸ್ವಂತ ಮನೆ ಇತ್ತು, ಎಲ್ಲ ಇತ್ತು. ನಾನು ಉದ್ಯೋಗ ಸ್ಟಾರ್ಟ್ ಮಾಡಿದೆ ಸಣ್ಣ ಉದ್ಯೋಗದಿಂದ. ಫುಟ್ಪಾತಲ್ಲಿ ಮಾಡಿದೆ, ಎದುರುಗಡೆ ಒಂದು ಜಾಗ ತೊಗೊಂಡೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಹೋಟ್ಲು ಮಾಡಿದೆ, ಇವಾಗ ಮೇಲ್ಗಡೆ ಹೋಟ್ಲು ಮಾಡಿದೆ. ಕಾರಣ ಎಲ್ಲ ಏನಂದರೆ ಅದರಲ್ಲೇ ದುಡಿಬೇಕು. ಅದರಲ್ಲೇ ಸ್ವಲ್ಪ ಹಾಕಿ ನಮ್ಮೊಂದು ಸ್ವಲ್ಪ ದುಡ್ಡನ್ನ ಉಳಿಸಿಕ್ಕಿದ ಹಣನೂ ಅದಕ್ಕೆ ಹಾಕ್ಕೊಂಡು ಮಾಡಿದರೆ ಸಿಕ್ಕತ್ತೆ. ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗಲ್ಲ.